ನೋಡಿ, ಈಗ ನಾವು ಒಂದು ಡ್ಯೂಟಿ ಟೌನ್ ಅಲ್ಲಿ ರ್ಯಾಪಿಡೋದಲ್ಲಿ ಬುಕ್ ಮಾಡಿದ್ರು. ಶಾಂತಿನಗರಿಂದ ಮಾಗಡಿ ರೋಡ್ಗೆ ಕರ್ಕೊಂಡ್ ಬಂದಿದ್ದೀನಿ. ರ್ಯಾಪಿಡೋದಲ್ಲಿ ಬಿಲ್ ಆಗಿದ್ದು 240. ಗೌರ್ಮೆಂಟ್ ಅಲ್ಲಿ ಬಿಲ್ ಆಗಿದ್ದು, ಗೌರ್ಮೆಂಟ್ ರೇಟ್ ನಾವು ಏನು ಟೌನರಲ್ಲಿ ಹಾಕಿದ್ದು 280. ನಾನು ಅವ್ರಿಗೆ ಒಂದೇ ಕೆಲಸ ಮಾಡಿದೆ, ಬೇರೆ ಏನು ಅವ್ರಿಗೆ ನಾನು ಏನು ತೊಂದರೆ ಕೊಟ್ಟಿಲ್ಲ. ಅವ್ರಿಗೆ ಅರ್ಥ ಮಾಡಿಸ್ದೆ ಅಷ್ಟೇ. ಅವ್ರಿಗೆ ಫೋರ್ಸ್ ಮಾಡಕ್ ಹೋಗ್ಲಿಲ್ಲ, ನಾನು ಡಿಮ್ಯಾಂಡ್ ಮಾಡಕ್ ಹೋಗ್ಲಿಲ್ಲ. ಅವ್ರಿಗೆ ಅರ್ಥ ಮಾಡಿಸ್ದೆ, ಅಣ್ಣ ನೋಡಿ ನಿಮ್ಗೆ ಗೌರ್ಮೆಂಟ್ ರೇಟು ಟ್ಯಾಕ್ಸಿಗೆ ಈ ತರ ಇದೆ, ಆಟೋಗೆ ಇದೆ, ನಿಮಗೆ ಗೊತ್ತಿದೆ, ಬಟ್ ಟ್ಯಾಕ್ಸಿಗೆ ಅಂತ ಇದೆ ಅಣ್ಣ, ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ಪಾಪ ಗೊತ್ತಿಲ್ಲ ಅಂತಂದ್ರು. ನಾನು ಅವ್ರಿಗೆ ಗೂಗಲ್ ಅಲ್ಲೇ ಅಟ್ಟಿಸ್ದೆ, ಗೌರ್ಮೆಂಟ್ ರೇಟ್ ಫಾರ್ ಟ್ಯಾಕ್ಸಿ ಅಂತ ಹಾಕಿದ ತಕ್ಷಣ ಅದೇ ಬಂತು ಫ್ರಂಟ್ ಅಲ್ಲಿ. ಅದು ಏನ್ ನಾವು ದರ ಹೇಳ್ತಾ ಇದೀವಲ್ಲ, ನಮ್ ಡ್ರೈವರ್ಗೆ ಯಾರು ಬಿಸಿ ಮೂಡಿಸ್ಬೇಕಂತ ಹೇಳಿದ್ರಲ್ಲ, ಡ್ರೈವರ್ ಹೆಚ್ಚು ದುಡ್ಡು 24 ರೂಪಾಯಿ ಕೇಳ್ತಾ ಇದ್ದಾನೆ ರ್ಯಾಪಿಡೋ ಅಂತ ಹೇಳ್ತಿದ್ರಲ್ಲ, ಈ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತಲ್ಲ, ಆ ವಿಷಯ. ನಾನು ಅವ್ರಿಗೆ ಏನ್ ಹೇಳಿದೆ, ಅಣ್ಣ ನಿಮ್ಗೆ ಫೋರ್ಸ್ ಇಲ್ಲ, ನಿಮ್ಗೆ ಏನ್ ತೊಂದರೆ ಕೊಡುವಂತ ನಮ್ಗೆ ಅವಶ್ಯಕತೆ ಇಲ್ಲ. ನಿಮ್ಗೆ ಒಂದು ವಿಷಯ ತಿಳಿಸ್ಬೇಕು, ಈ ತರ ನಮ್ಗೆ ಪೀಕ್ ಅಲ್ಲಿ ನಿಮ್ಗೆ 10 ಕಿಲೋಮೀಟರ್ಗೆ 500, 600, 700 ಹಾಕ್ತಾರೆ. ನಾನ್ ಪೀಕ್ ಅಲ್ಲಿ ನಮ್ಗೆ ಆಟೋಗಿನ್ನ ಕಡಿಮೆ ರೇಟ್ ಕೊಡ್ತಿದ್ದಾರೆ. ಹಿಂಗಿದೆ ಅಣ್ಣ. ಒಂದು ಆ್ಯಪ್ ಬಂದಿದೆ, ಟೌನರ್ ಆ್ಯಪ್ ಅಂತ, ಅದ್ನಲ್ಲಿ ಗೌರ್ಮೆಂಟ್ ರೇಟ್ ಅಲ್ಲಿ ಆ ಆ್ಯಪ್ ಓಡುತ್ತಣ್ಣ. ಅದು ರ್ಯಾಪಿಡೋನು OTP ತಗೊಂಡಿದ್ದೀನಿ ಅಣ್ಣ, ನಿಮ್ಗೆ ಏನ್ ತೊಂದರೆ ಕೊಡ್ತಾ ಇಲ್ಲ. ರ್ಯಾಪಿಡೋದಲ್ಲಿ OTP ತಗೊಂಡಿದ್ದೀನಿ, ಇದನ್ನು ಮೀಟರ್ ಹಾಕ್ತೀನಿ ಅಣ್ಣ, ನೀವು ನೋಡಿ ಎರಡಕ್ಕೂ ಏನ್ ವ್ಯತ್ಯಾಸ ಬರುತ್ತೆ ಅನ್ನೋದನ್ನ ನೀವು ನೋಡಿ ಅಣ್ಣ ಅಂತ ಹೇಳಿದ್ದೆ.